ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅರ್ಜಿ ಕೊಟ್ಟವರ ಹೆಸರಲ್ಲೇ ಮರಣ ಪ್ರಮಾಣ ಪತ್ರ ನೀಡ್ತಾರೆ, ಹುಷಾರ್. ಹೌದು, ಜೀವಂತ ಇದ್ದ ವ್ಯಕ್ತಿಗೆ ಮರಣ ಪತ್ರವನ್ನ ನೀಡಿದ್ದಾರೆ ಪುರಸಭೆ ಅಧಿಕಾರಿಗಳು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪುರಸಭೆ ಅಧಿಕಾರಿಗಳ ಮಹಾ ಎಡವಟ್ಟಿದು. ಜೀವಂತ ಇರುವಂತಹ ವ್ಯಕ್ತಿಗೆ ಡೆತ್ ಸರ್ಟಿಫಿಕೇಟ್ ನೀಡಿದ್ದಾರೆ ಪುರಸಭೆ ಅಧಿಕಾರಿಗಳು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪುರಸಭೆ ಅಧಿಕಾರಿಗಳ ಎಡವಟ್ಟಿದು. ಸಹೋದರನ ಮರಣ ಪ್ರಮಾಣ ಪತ್ರ ನೀಡುವಂತೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ ವ್ಯಕ್ತಿ. ಆದ್ರೆ ಸಹೋದರನ ಬದಲು ಅರ್ಜಿ ಕೊಟ್ಟವರ ಹೆಸರಲ್ಲೇ ಸರ್ಟಿಫಿಕೇಟ್ ನೀಡಲಾಗಿದೆ. ಅಧಿಕಾರಿ ಬೇಜವಾಬ್ದಾರಿಯಿಂದ ಪ್ರಮಾಣ ಪತ್ರ ನೀಡಿ ಎಡವಟ್ಟನ್ನ ಮಾಡಿದ್ದಾನೆ. ಅಶೋಕ ಹಂಪಣ್ಣವರ್ ಎಂಬುವರು ಮರಣ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಅಶೋಕ್ ಹಂಪಣ್ಣನವರ ಅವರ ಮರಣ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಕೆಯಾಗಿತ್ತು. ಅನಾರೋಗ್ಯದಿಂದ 1ನೇ ತಾರೀಕು ಆಗಸ್ಟ್ 2024ರಂದು ಇವರು ಮೃತಪಟ್ಟಿದ್ರು. ಅಶೋಕ್ ಅವರ ಸಹೋದರ ನಾಗರಾಜ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ದಿನಾಂಕ 9/8/2024ರಂದು ಮರಣ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಅಶೋಕನ ಮರಣ ಪ್ರಮಾಣ ಪತ್ರ ನೀಡುವ ಬದಲು ನಾಗರಾಜ್ ಅವರ ಡೆತ್ ಸರ್ಟಿಫಿಕೇಟ್ ಅನ್ನ ನೀಡಿದ್ದಾರೆ ಪುರಸಭೆ ಅಧಿಕಾರಿಗಳು. ದೊಡ್ಡ ನಿರ್ಲಕ್ಷ್ಯತನ ಅಥವಾ ಬೇಜವಾಬ್ದಾರಿಯಿಂದ ಈ ರೀತಿ ಡೆತ್ ಸರ್ಟಿಫಿಕೇಟ್ ಅನ್ನ ನೀಡಿದ್ದಾರೆ. ಎಡವಟ್ಟನ್ನ ಮುಚ್ಚಿ ಹಾಕೋದಕ್ಕೆ ದಾಖಲೆಯನ್ನ ಲಕ್ಷ್ಮೇಶ್ವರ ತಹಶೀಲ್ದಾರ್ ಕಚೇರಿಗೆ ಕಳುಹಿಸಿ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ ಅಧಿಕಾರಿ. ಮರಣ ಪ್ರಮಾಣ ಪತ್ರವನ್ನ ರದ್ದುಪಡಿಸುವಂತೆ ನಾಗರಾಜ್ ಅವರು ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ. ಇನ್ನೂ ಕೂಡ ಸರಿಯಾಗಿಲ್ಲ. ಇದಾಗಿರೋದು ಆಗಸ್ಟ್ 2024ರಲ್ಲಿ. ಈಗ 2025 ಮುಗೀತಾ ಬಂದರೂ ಕೂಡ ಇನ್ನೂ ಇದನ್ನ ಸರಿ ಮಾಡಿ ಕೊಟ್ಟಿಲ್ಲ. ಇದರಿಂದ ಸಾಕಷ್ಟು ತೊಂದರೆಗಳನ್ನ ನಾಗರಾಜ್ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಸೌಲಭ್ಯಗಳಿಂದ, ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗ್ತಿದ್ದಾರೆ ನಾಗರಾಜ್ ಅವರು. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಯಾವುದೇ ಉತ್ತರ ಸಿಗ್ತಾ ಇಲ್ಲ. ಆಲ್ರೆಡಿ ಈ ಮುಂಚೆನೂ ಅವ್ರು ಬಂದು ತಕರಾರು ಸಲ್ಲಿಸಿದ್ರು. ನಾನು ಸಂಬಂಧಪಟ್ಟವರಿಗೆ ಅದನ್ನು ಹೇಳಿದ್ದೆ, ಅವರು ಇದರಿಂದ ಸರಿಪಡಿಸ್ರಿ ಅಂತೇಳಿ. ಅವರು ಇವತ್ತು ಹೋಗ್ಯಾರ ಬೆಂಗಳೂರಿಗೆ. ಅದು ಸಂಬಂಧಪಟ್ಟರ ಮೇಲೆ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಜರುಗಿಸ್ತೀವಿ. ಹೌದು, ನೋಟಿಸ್ ಇಶ್ಯೂ ಮಾಡಿ, ಸಂಬಂಧಪಟ್ಟವರಿಗೆ ನೋಟಿಸ್ ಇಶ್ಯೂ ಮಾಡಿದ್ವಿ ಆಫೀಸರಿಂದ ಅಂತ. ಹೌದು, ಅದು 1 ವರ್ಷ ಅವರು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ಕುರಿತೇ ನಾವು ನೋಟಿಸ್ ಕೊಟ್ಟು ಈಗ ಅದರ ಬಗ್ಗೆ ನಾವು ಮೇಲಾಧಿಕಾರಿಗಳಿಗೆ ಅವ್ರ ಮೇಲೆ ಸೂಕ್ತ ಕ್ರಮಕ್ಕೆ ವರದಿ ಸಲ್ಲಿಸಿ. ದಿನಪತ್ರಿಕೆಗಳು ನಾನು ನೋಡೀನಿ. ಅದು ಆಲ್ರೆಡಿ ಈ ಮುಂಚೆನೂ ಅವ್ರು ಬಂದು ತಕರಾರು ಸಲ್ಲಿಸಿದ್ರು. ನಾನು ಸಂಬಂಧಪಟ್ಟವರಿಗೆ ಅದನ್ನು ಹೇಳಿದ್ದೆ, ಅವರು ಇದರಿಂದ ಸರಿಪಡಿಸ್ರಿ ಅಂತೇಳಿ. ಅವರು ಇವತ್ತು ಹೋಗ್ಯಾರ ಬೆಂಗಳೂರಿಗೆ.